ರೋಷನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಿದಂತ ಅಧಿಕಾರಿಯೇ ಆರೋಪಿ ಅಂತ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಬಹಳ ವಿಶೇಷವಾದಂತಹ ಸಂಗತಿ ಇದು. ಯಾಕೆ ಹಾಗಾದ್ರೆ ತನಿಖೆ ನಡೆಸಿರುವಂತಹ ಪೊಲೀಸ್ ಅಧಿಕಾರಿಯೇ ಆರೋಪಿ ಅಂತ ಅರ್ಜಿ ಸಲ್ಲಿಸಿದರು? ಆರೋಪಿಗಳ ಮೊಬೈಲ್ ಸೀಸ್ ಸ್ಥಳದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಉಲ್ಲೇಖ. TV9ಗೆ ಆರೋಪಿ ಪವನ್ ಪರ ವಕೀಲರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಷಯ ಏನು ಅಂತ ಅಂದ್ರೆ, ಮೊಬೈಲ್ ಸೀಸ್ ಆದಂತ ಸಂದರ್ಭದಲ್ಲಿ ತೆಗೆದಂತ ಫೋಟೋದಿಂದ ಕೆಲ ಸತ್ಯಗಳು ಬಯಲಾಗ್ತಾ ಇದೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮೊಬೈಲ್ ಸೀಸ್ ಅಂತ ಇವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಫೋಟೋವನ್ನ ಕೂಡ ಅದರಲ್ಲಿ ದಾಖಲು ಮಾಡಿದ್ದಾರೆ. ಆದರೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಫೋಟೋದಲ್ಲಿರೋದು ವೆಟ್ರಿಫೈಡ್ ಟೈಲ್ಸ್ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ. ಆದರೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿರುವಂಥದ್ದು ಈ ಹಿಂದೆ ಏನು ಮಜಾಕ್ ಟೈಲ್ಸ್. ಸೊ ಮಜಾಕ್ ಟೈಲ್ಸು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿರೋದು, ಇವ್ರ ಫೋಟೋ ಹಾಕಿರೋದು ವೆಟ್ರಿಫೈಡ್ ಟೈಲ್ಸ್. ಸೊ ಚಾರ್ಜ್ ಶೀಟ್ ನಲ್ಲಿರೋ ಟೈಲ್ಸ್, ಠಾಣೆಯಲ್ಲಿರುವಂತಹ ಟೈಲ್ಸ್ ನಡುವೆ ವ್ಯತ್ಯಾಸ ಇದೆ. ಎರಡೂ ಟೈಲ್ಸ್ಗಳ ನಡುವೆ ಸಾಮ್ಯತೆ ಇಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ನಾವಿಲ್ಲಿ ತೋರಿಸ್ತಾ ಇದೀವಲ್ಲ, ಇದೇ ಫೋಟೋಗಳನ್ನ ಇಲ್ಲಿ ವಕೀಲರು ಸಾಕ್ಷ್ಯದ ರೂಪದಲ್ಲಿ ಇಡ್ತಾ ಇದ್ದಾರೆ. ಅಂದ್ರೆ ಈ ಮೊಬೈಲ್ ಅನ್ನ ಸೀಸ್ ಮಾಡಿದಂತ ಸ್ಥಳದ ವಿಚಾರವಾಗಿ ಓವರ್ ಆಲ್ ಆ ಮಹಜರಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಕೀಲರು. ಹೀಗಾಗಿ ತನಿಖೆ ನಡೆಸಿದ ಪೊಲೀಸ್ ಅಧಿಕಾರಿಯೇ ಆರೋಪಿ, ತನಿಖಾಧಿಕಾರಿ ಗಿರೀಶ್ ನಾಯಕ್ ಆರೋಪಿ ಮಾಡಬೇಕು ಅವರನ್ನ ಅಂತ ಹೇಳ್ಕೊಂಡು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪವನ್ ಪರ ವಕೀಲರು ಸುಧನ್ವಾ ಅಂತ ಅವ್ರು ಮಾತನಾಡಿದ್ದಾರೆ. ಏನ್ ಹೇಳಿದರೆ ಬನ್ನಿ ಕೇಳೋಣ. ಅವರು ಮಹಜರ್ ಸಾಕ್ಷಿಗಳಾಗಿದ್ರು. ಏನು ಮಹಜರ್ ಅಂದರೆ, ಈ ಪ್ರಾಸಿಕ್ಯೂಷನ್ ಕೇಸು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಏನು ಹೇಳ್ತಾರೆ, 11/6/2024 ಅಂದರೆ ಯಾವುದು ಈ ಆರೋಪಿಗಳು ಅರೆಸ್ಟ್ ಆದ ಸಮಯದಲ್ಲಿ ಅವರನ್ನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ 7 ಜನ ಆರೋಪಿಗಳಿರ್ತಾರೆ. ಅಕ್ಯೂಸ್ ನಂಬರ್ 3, 5 ಮತ್ತು 10ರಿಂದ 15ವರೆಗೂ ಆರೋಪಿಗಳ ಕಡೆಯಿಂದ ಟೋಟಲ್ 8 ಮೊಬೈಲ್ ಫೋನುಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮಹಜರ್ ವಿಟ್ನೆಸ್ ಆದಂಥ 52 ಯಾವುದು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ರು. ಅವರ ಸಮ್ಮುಖದಲ್ಲಿ ಆಗಿನ ಇನ್ಸ್ಪೆಕ್ಟರ್ ಆದಂಥ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆದಂಥ ಗಿರೀಶ್ ನಾಯಕ್ ಅವರು ಮತ್ತು ಇನ್ನೊಬ್ಬರು ಯಾರು ಕಾನ್ಸ್ಟೇಬಲ್ ಯೋಗೇಶ್ ಅನ್ನೋರ ಸಮ್ಮುಖದಲ್ಲಿ 8 ಫೋನ್ಗಳನ್ನ ಸೀಸ್ ಮಾಡಿದ್ರಿ ಅಂತ ಹೇಳ್ತಾರೆ. ಸೀಸ್ ಮಾಡಿರೋದ್ರ ಜೊತೆಗೆ ಮಹಜರ್ ಡ್ರಾ ಮಾಡಿ ಒಂದು ಫೋಟೋ ಕೂಡ 2 ಫೋಟೋನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಅದು ಕೋರ್ಟಲ್ಲಿ ಮಾರ್ಕ್ ಕೂಡ ಆಗಿತ್ತು. ಅಂದರೆ ಸಾಕ್ಷಿಯಾಗಿ ಅದು ಪರಿಗಣನೆ ಆಗಿ ಎಕ್ಸಿಬಿಟ್ P21, 22 ಅಂತ ಆಗಿತ್ತು. ಅದರಲ್ಲಿ ನಾವು ಇದು ಮಾಡಿದಾಗ, ಅದನ್ನು ಸ್ಟಡಿ ಮಾಡಿದಾಗ ಚಾರ್ಜ್ ಶೀಟಲ್ಲಿ ಅದರಲ್ಲಿ ಟೈಲ್ಸ್ ಎಲ್ಲ ವೆಟ್ರಿಫೈಡ್ ವೈಟ್ ಟೈಲ್ಸ್ ಇತ್ತು. ಆ ನಂತರ ನಮಗೆ ನಮ್ಮ ಯಾರು ಆರೋಪಿಗಳನ್ನ ಮತ್ತು ನಮ್ಮ ಮೂಲದಲ್ಲೇ ಎಲ್ಲ ವಿಚಾರಣೆ ಮಾಡಿದಾಗ ತಿಳಿದು ಬಂದಿದ್ದೇನು ಅಂದರೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವೈಟ್ ವೆಟ್ರಿಫೈಡ್ ಟೈಲ್ಸ್ ಇಲ್ಲ, ಅಲ್ಲಿರೋದು ಗ್ರೇ ಮೊಸಾಕ್ ಟೈಲ್ಸ್. ಅವರು